ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನು ಹೂತಿದ್ದಾಗಿ ಹೇಳಿರೋ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಈ ಹಿಂದೆ ಮಾತನಾಡಿದ್ದ ಮತ್ತೊಂದು ವಿಡಿಯೋ ಬಯಲಾಗಿದೆ. 2023ರ ಆಗಸ್ಟ್ನಲ್ಲಿ ಮಹೇಶ್ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಪತ್ನಿ ಸಮೇತ ಬಂದು ಮಾತನಾಡಿದ್ದ ಈ ವಿಡಿಯೋದ 2ನೇ ಭಾಗ ರಿಲೀಸ್ ಮಾಡಲಾಗಿದ್ದು, ಹೆಣಗಳನ್ನು ಹೂತಿದ್ದ ಮತ್ತಷ್ಟು ಮಾಹಿತಿ ಬಯಲಾಗಿದೆ. ಈ ವಿಡಿಯೋದಲ್ಲಿ ಗೊಮ್ಮಟ ಬೆಟ್ಟದ ಬಳಿ 75 ಹೆಣಗಳನ್ನು ಹೂತಿದ್ದೀನಿ, ತರಕಾರಿ ತಳ್ಳೋ ಗಾಡಿಯಲ್ಲಿಟ್ಟು ಹೆಣ ತಳ್ಕೊಂಡು ಹೋಗ್ತಿದ್ದೆ, ಪೂಜೆ ಮಾಡುವ ಭಟ್ಟರ ಮನೆ ಮಗಳನ್ನ ನಾನೇ ಹೂತು ಹಾಕಿದ್ದೀನಿ, ಹೀಗಂತ ಸ್ಫೋಟಕ ವಿಚಾರಗಳನ್ನ ಚಿನ್ನಯ್ಯ ಪ್ರಸ್ತಾಪಿಸಿದ್ದಾನೆ. ತರಕಾರಿ ತಳ್ಕೊಂಡು ಹೋಗುದು, ಬಸ್ ಸ್ಟ್ಯಾಂಡ್ ತರಕಾರಿ ತಳ್ಕೊಂಡು ಹೋಗುವ ಗಾಡಿ, ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತರದು ಹೋಗ್ತಾರೆ. ಈಗ ಒಂದು ಲೈನ್, ಈಗ ಒಂದು ಲೈನ್, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿ ಗೊತ್ತಾಗ್ತದೆ, ಎಲ್ಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕುದು. ಮತ್ತೆ ಅದು ಹಾಕೊಂಡು ನಾಲ್ಕು ನೂರು ಬರ್ತದೆ, ಈ ಕಡೆ ಗೊತ್ತಾಗೋದು. ಅಲ್ಲಿ ಅಷ್ಟು ಏನೋ ಗೊತ್ತಾಗ್ತದೆ. 2023ರ ಆಗಸ್ಟ್ನಲ್ಲಿ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಮೊದಲ ಬಾರಿಗೆ ಬಂದಿದ್ದ ಚಿನ್ನಯ್ಯ ರಕ್ಷಣೆ ಕೋರಿದ್ದ. ಪೊಲೀಸರ ಭದ್ರತೆ ಕೊಟ್ರೆ ಹೂತಿಟ್ಟ ಜಾಗ ತೋರಿಸ್ತೇನೆ ಎಂದಿದ್ದ. ಆ ಸಾಲ ಹಿಂಬದಿಯಲ್ಲಿ ಅವ್ರ ಮನೆ, ಆ ಹುಡುಗ ಎಸ್ಟಿಎಂ ಕಾಲೇಜಲ್ಲಿ ಇಲ್ಲಿ ಓದ್ತಾ ಇದ್ರು. ಎಂತ ಏನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಹೆಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ ತೆಗೆದುಕೊಂಡ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಹೆಣ ತೆಗಿತಾ ಇತ್ತು. ಒಬ್ರು ಹೇಳೋದಿಲ್ಲ, ಹೇಳಿದ್ರೆ ಹುಡುಗಿ ಫೇಲ್ ಆದ್ರು ಅಂತ ಹೇಳ್ತಾರೆ. ಅವ್ರಿಗೆ ಒಂದು ಲಾಸ್ಟ್ ಎಲ್ಲಿ ಹುಡುಗಿಯರು ಧರ್ಮಸ್ಥಳದಲ್ಲಿ ಭಟ್ರು ಅದನ್ನು ಸೂಸೈಡ್ ಮೇಲೆ ಹಾಕಿದ್ರು. ಅವರು ಎಂತ ಮಾಡಿದ್ರು, ದಪ್ಪ ಮಾಡಿದ್ರೆ ಎಂತ ಮಾಡಿದ್ರು, ಟ್ರಾನ್ಸ್ಫರ್. ಅದರ ಹೊತ್ತಿಗೆ ಒಂದು 9 ಹೆಣಗಳನ್ನು ಊಟಾಕಿದ್ರು. ಒಂದೇ ಜಾಗದಲ್ಲಿ ಊಟಕ್ಕೆ ಆಸೆ ಇದೆ. 9 ಹೆಣಗಳು. ಜಾಗ ಎಲ್ಲ ಗೊತ್ತಿದೆ, ಈಗ ಎಲ್ಲ ಗೊತ್ತಿದೆ. ನಾನೇ ಹೇಳುದು, ಈ ತನಿಖೆ ನನಗೆ ಯಾರಾದ್ರೂ ಗಂಡಿದ್ದವರು ರಕ್ಷಣೆಗಿದ್ದರೆ ಉಳಿಸಲ್ಲ. ನಮ್ಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ಜಮೀನು ಕೊಡಿಸ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ತಂಡದ ವಿರುದ್ಧ ಎಸ್ಐಟಿಗೆ ಹೊಸ ದೂರು ದಾಖಲಿಸಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ತಂಡದ ವಿರುದ್ಧ ಕೋಕಾ, ಗೂಂಡಾ ಕಾಯ್ದೆ ಮತ್ತು ಗಡಿಪಾರು ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲು ಕೋಲಾರ ಜಿಲ್ಲಾ ಜನಪರ ವೇದಿಕೆ ಕೋರಿದೆ. ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲಗೌಡ, ಯೂಟ್ಯೂಬರ್ ಸಮೀರ್, ಜಯಂತ್ ಮತ್ತು ಇನ್ನಿತರರ ವಿರುದ್ಧ ದೂರು ದಾಖಲಾಗಿದೆ. ಪುಣ್ಯಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಶ್ರೀ ಕ್ಷೇತ್ರಕ್ಕೆ ಮಸಿ ಬಳಿಯಲು ಹುನ್ನಾರ ನಡೆಸುತ್ತಿದ್ದಾರೆ. ಇವರ ವಿರುದ್ಧ ಗೂಂಡಾ ಕಾಯ್ದೆ, ಗಡಿಪಾರು ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಅಂತ ಕೋಲಾರ ಜಿಲ್ಲಾ ಜನಪರ ವೇದಿಕೆ ದೂರಿನಲ್ಲಿ ಕೋರಿದೆ. ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ತಲೆಬುರುಡೆ, ಅಸ್ಥಿಪಂಜರ ಪತ್ತೆ ಪ್ರಕರಣ ಸಂಬಂಧ ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಟಿ ಶೆಟ್ಟಿಗೇರಿ ನಿವಾಸಿ ಜೀವನ್ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವ ಅಸ್ಥಿಪಂಜರದ ಬಳಿ ಯುಬಿ ಅಯ್ಯಪ್ಪ ಎಂಬುವರ ಐಡಿ ಕಾರ್ಡ್, ವಾಕಿಂಗ್ ಸ್ಟಿಕ್ ಪತ್ತೆಯಾಗಿತ್ತು. 7 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ವೃದ್ಧ ಯುಬಿ ಅಯ್ಯಪ್ಪ ಮೈಸೂರಿನ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ತೆರಳಿ ನಾಪತ್ತೆಯಾಗಿದ್ರು. ಈ ಸಂಬಂಧ ಕುಟ್ಟ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಲಾಗಿತ್ತು. ಇದರ ಆಧಾರದಲ್ಲಿ ಇದೀಗ ಅಯ್ಯಪ್ಪ ಪುತ್ರ ಜೀವನ್ ಅವರನ್ನ ಎಸ್ಐಟಿ ಕಚೇರಿಗೆ ಕರೆಸಲಾಗಿದೆ. ರಾಜ್ಯಾದ್ಯಂತ ಸೋಮವಾರದಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಶುರುವಾಗಲಿದೆ. ಸಮೀಕ್ಷೆ ವೇಳೆ ಸುಮಾರು 60 ಪ್ರಶ್ನೆಗಳನ್ನು ಕೇಳಲು ಸಿದ್ಧತೆ ನಡೆದಿದೆ. ಜನ ಈ 60 ಪ್ರಶ್ನೆಗಳಿಗೆ ಉತ್ತರಿಸಬೇಕಿದೆ. ವೈಯಕ್ತಿಕ ವಿವರ, ಧರ್ಮ, ಜಾತಿ, ಉಪಜಾತಿ, ಕುಟುಂಬಸ್ಥರ ಶೈಕ್ಷಣಿಕ ವಿವರ, ಉದ್ಯೋಗದ ವಿವರ, ಶಾಲೆ ಬಿಟ್ಟಿದ್ದಲ್ಲಿ ಯಾವ ತರಗತಿಯಲ್ಲಿ ಬಿಟ್ಟಿದ್ದಾರೆ, ಶಾಲೆ ಬಿಡುವಾಗ ವಯಸ್ಸೆಷ್ಟು, ವಿದ್ಯಾಭ್ಯಾಸ ಮುಂದುವರಿಸದಿರಲು ಕಾರಣಗಳು, ಕುಡಿಯೋ ನೀರಿನ ಮೂಲ ಯಾವುದು, ಅಡುಗೆಗೆ ಬಳಸೋ ಮುಖ್ಯ ಇಂಧನ ಯಾವುದು, ಮನೆ ಮಾಲೀಕತ್ವದ ಸ್ವರೂಪವೇನು, ಮಾಲೀಕರೇ, ಬಾಡಿಗೆದಾರರೇ, ನಿವೇಶನ ಹೊಂದಿದ್ದಾರೆಯೇ, ಶೌಚಾಲಯದ ವ್ಯವಸ್ಥೆ ಹೇಗಿದೆ, ದೀಪದ ಮೂಲ ವಿದ್ಯುತ್, ಸೀಮೆಎಣ್ಣೆ, ಸೋಲಾರ್, ನಿಮ್ಮ ಪ್ರದೇಶದಲ್ಲಿ ಇಂಟರ್ನೆಟ್, ರಸ್ತೆ, ಸಾರಿಗೆ, ವೈದ್ಯಕೀಯ ಮತ್ತು ಶಿಕ್ಷಣ ಸೌಲಭ್ಯಗಳು, ಆಟದ ಮೈದಾನ, ಸ್ಮಶಾನ, ಗ್ರಂಥಾಲಯ ಇತ್ಯಾದಿ ಇವೆಯಾ, ನಿಮ್ಮ ಪ್ರದೇಶ ನೈಸರ್ಗಿಕ ವಿಕೋಪಗಳು ಸಂಭವಿಸುವ ಪ್ರದೇಶನ, ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರ, ಕುಟುಂಬಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಪ್ರಕರಣಗಳಿವೆಯಾ, ಹೀಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ರಾಜ್ಯದ ಜನ ಉತ್ತರಿಸಬೇಕಿದೆ.
ಸೋಮವಾರದಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಇನ್ನೂ ಅನೇಕ ವಿಷಯಗಳ ಕುರಿತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಕುಟುಂಬ ಸದಸ್ಯರ ಹೆಸರು, ವಿಳಾಸ, ವಯಸ್ಸು, ಲಿಂಗ, ಜಾತಿ, ಉಪಜಾತಿ, ಧರ್ಮ ಮತ್ತು ಮಾತೃಭಾಷೆ, ಕುಟುಂಬ ಸದಸ್ಯರಿಗೆ ಅಂಗವೈಕಲ್ಯ ಇದ್ದರೆ ಅದರ ವಿವರ, ವೈವಾಹಿಕ ಸ್ಥಿತಿಗತಿ, ಶೈಕ್ಷಣಿಕ ವಿವರ, ಔದ್ಯೋಗಿಕ ವಿವರ, ಕುಲಕಸುಬುಗಳ ಬಗ್ಗೆ ತಿಳಿಸಬೇಕು. ಇನ್ನು ಸರ್ಕಾರಿ ಸೌಲಭ್ಯಗಳಾಗಿರುವಂತಹ ಗಂಗಾ ಕಲ್ಯಾಣ, ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಯುವ ನಿಧಿ, ಶಕ್ತಿ ಮೀಸಲಾತಿ ಪಡೆದಿದ್ರೆ ಅದರ ವಿವರ ದಾಖಲಿಸಬೇಕು. ಜೊತೆಗೆ ಸ್ಥಿರಾಸ್ತಿ ಮತ್ತು ಚರಾಸ್ತಿ, ಚಿನ್ನ ಬೆಳ್ಳಿ ವಿವರ, ನ್ಯಾಯಾಲಯದ ಪ್ರಕರಣಗಳೇನಾದರೂ ಇವೆಯಾ, ಕುಟುಂಬದ ಸಾಲ ಇದೆಯಾ ಅನ್ನೋದನ್ನ ಹೇಳಿಕೊಳ್ಬೇಕು. ಇನ್ನು ಮನೆಯಲ್ಲಿ ಎಷ್ಟು ದನ, ಕರು, ಎತ್ತು, ಕೋಳಿ, ಸಾಕು ಪ್ರಾಣಿಗಳಿವೆ, ವಾಹನಗಳು, ಕಾರು, ಬೈಕ್, ವಿಮಾನ, ದೋಣಿ ಇತ್ಯಾದಿ ಇವೆಯಾ ಅಂತ ಜನ ದಾಖಲಿಸಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಯಾವುದೇ ಪರ ವಿರೋಧ ಇಲ್ಲದ 3 ಪಕ್ಷದ ನಾಯಕರು ಭಾಗಿಯಾಗಿದ್ದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಚಿವ ಚಲುವರಾಯಸ್ವಾಮಿ, ಅಶ್ವಥ್ ನಾರಾಯಣ್, ಆರ್ ಅಶೋಕ್, ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿ ಪ್ರಮುಖರು ಭಾಗಿಯಾಗಿದ್ದರು. ಸುದೀರ್ಘ ಚರ್ಚೆ ಮೂಲಕ ಮಹತ್ವದ ನಿರ್ಧಾರ ಕೈಗೊಳ್ಳಲಾಯಿತು. ಜಾತಿ ಗಣತಿ ಸಮೀಕ್ಷೆ ಪಟ್ಟಿಯಲ್ಲಿ ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಅಂತ ಬರೆಸಲು ನಿರ್ಣಯ ಕೈಗೊಳ್ಳಲಾಯಿತು. ಯಾರೂ ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ನಿರ್ಮಲಾನಂದನಾಥ ಶ್ರೀ ಸಲಹೆ ಕೊಟ್ಟರು. ಉಪಜಾತಿಯಲ್ಲೂ ಒಕ್ಕಲಿಗ ಅಂತ ನಮೂದಿಸಲು ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನ ನಿರ್ಮಲಾನಂದನಾಥ ಶ್ರೀ ಮಂಡಿಸಿದರು. ಇದಕ್ಕೆ ಸಭೆಯಲ್ಲಿದ್ದ ಡಿಸಿಎಂ ಡಿ.ಕೆ. ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ, ಸದಾನಂದಗೌಡ ಸೇರಿ ಹಲವು ನಾಯಕರು ಅನುಮೋದನೆ ಕೊಟ್ಟರು. 15 ದಿನಗಳಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಆಗಲ್ಲ ಎಂಬುದರ ಬಗ್ಗೆ ಆತಂಕ ಬೇಡ. ಸಮಾಜ ಉಳಿಸಿಕೊಳ್ಬೇಕು, ಸಮಾಜದ ಋಣ ತೀರಿಸಬೇಕೆಂದು ಭಾಗಿಯಾಗಿದ್ದೇವೆ ಅಂತ ಒಕ್ಕಲಿಗ ನಾಯಕರ ಸಭೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಸಮೀಕ್ಷೆಗೆ 15 ದಿನ ಸಾಕಾಗುತ್ತೋ ಇಲ್ಲವೋ ಮುಂದೆ ಚರ್ಚಿಸುತ್ತೇವೆ. ನೀವು ನಿಮ್ಮ ಸಮುದಾಯಕ್ಕೆ ಏನ್ ಮಾಡ್ತೀರಿ ಎಂಬುದು ಮುಖ್ಯ. ಈ ಸಮೀಕ್ಷೆಯಿಂದ ಸಮುದಾಯಕ್ಕೆ ಅನುಕೂಲ ಆಗಲಿದೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಇನ್ನು ನಮ್ಮ ಸಮುದಾಯದ ರಕ್ಷಣೆಗೆ ನಾವು ಬೇರೆ ಸ್ಟ್ರಾಟಜಿ ಮಾಡಬೇಕು. ಆತುರವಾಗಿ ಮಾಡ್ತಾ ಇರುವುದು ಸರಿಯೋ ತಪ್ಪೋ ಚರ್ಚೆ ಬೇಡ ಎಂದಿದ್ದಾರೆ. ಇನ್ನು ಸಭೆಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಸ್ತಲಾಘವ ಮಾಡಿದ್ರು. ಆದ್ರೆ ಸ್ವತಃ ಕಾಂಗ್ರೆಸ್ ಪಕ್ಷದ ಮಾಗಡಿ ಶಾಸಕ ಬಾಲಕೃಷ್ಣಗೆ ಡಿಕೆ ಶೇಕ್ ಹ್ಯಾಂಡ್ ಮಾಡಿಲ್ಲ. ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಗಮನಕ್ಕೂ ಬಂದಿದೆ. ಜಿಬಿಎ ಚುನಾವಣೆ ಘೋಷಣೆಗೂ ಮೊದಲೇ ರಸ್ತೆ ಗುಂಡಿ ಹದಗೆಟ್ಟ ರಸ್ತೆಯನ್ನ ಸರಿಪಡಿಸಿಕೊಳ್ಬೇಕು ಅಂತ ರಣದೀಪ್ ಸುರ್ಜೇವಾಲಾ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಸುರ್ಜೇವಾಲಾ ಶಾಸಕರ ಭೇಟಿ ವೇಳೆ ರಸ್ತೆ ಗುಂಡಿ ವಿಚಾರದ ಚರ್ಚೆ ನಡೆದಿದೆ. ಐಟಿ-ಬಿಟಿ ಕಂಪನಿಗಳ ಕಾರಣದಿಂದ ಬೆಂಗಳೂರಿನ ರಸ್ತೆ ಗುಂಡಿ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ಹೀಗಾಗಿ ರಸ್ತೆ ಗುಂಡಿ ಮುಂದಿಟ್ಕೊಂಡು ಚುನಾವಣೆ ಎದುರಿಸಿದ್ರೆ ಕಷ್ಟ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಈ ಹಿನ್ನೆಲೆ 2 ದಿನಗಳ ಹಿಂದೆ ಜಿಬಿಎ ಮುಖ್ಯ ಆಯುಕ್ತರನ್ನ ಕರೆಸಿಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶನಿವಾರ ಸಭೆ ನಿಗದಿ ಮಾಡಿದ್ದಾರೆ. ಇತ್ತ ಈಗಾಗಲೇ ಬೆಂಗಳೂರಿನ ಹದಗೆಟ್ಟ ರಸ್ತೆ ಗುಂಡಿಗಳನ್ನ ನವೆಂಬರ್ ಅಂತ್ಯದೊಳಗೆ ಮುಚ್ಚೋದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಡೆಡ್ಲೈನ್ ಕೊಟ್ಟಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ9 ಏನ್ ರೋಡ್ ಗುರು ಹೆಸರಿನಲ್ಲಿ ವಿಶೇಷ ಅಭಿಯಾನವನ್ನ ಕೈಗೊಂಡಿತ್ತು. ಕ್ರಿಶ್ಚಿಯನ್ ಜೊತೆ ಜೋಡಿತ ಜಾತಿಗಳಿಗೆ ಜಾತಿ ಪಟ್ಟಿಯಿಂದ ಕೋಕ್ ನೀಡಲಾಗಿದೆ. ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಈ ರೀತಿಯಾಗಿ 47 ಜಾತಿ ಕಾಲಂ ತೆಗೆದುಹಾಕಲು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ರಾಜ್ಯ ಸರ್ಕಾರ ಸಲಹೆ ನೀಡಿದೆ. ಇನ್ನು ಸಮೀಕ್ಷೆಯಲ್ಲಿ ಯಾವುದೇ ಷಡ್ಯಂತ್ರ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ಮಾಡ್ತಿದೆ. ಅಲ್ಲಿ ಷಡ್ಯಂತ್ರ ಇದೆಯಾ ಅಂತ ಸಿಎಂ ಪ್ರಶ್ನೆ ಮಾಡಿದ್ರು. ಗೊಂದಲ ಏನು ಅದೆಲ್ಲ ತೆಗೆದ್ಬಿಟ್ಟಿದ್ದಾರೆ. ಈಗ ಗವರ್ಮೆಂಟ್ ಆಫ್ ಇಂಡಿಯಾ ಜಾತಿ ಸಮೀಕ್ಷೆ ಮಾಡ್ತದಲ್ಲ, ಅವ್ರೇನಂತೆ ಎಲ್ಲಿ ಯಾರು ವಿರೋಧ ಮಾಡ್ತಿಲ್ಲ. ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ವಿರುದ್ಧ ಜನಾಕ್ರೋಶ ಹೆಚ್ಚಾದ ಹಿನ್ನೆಲೆ ಬೆಂಗಳೂರಿನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ ಮತ್ತು ಡಿಸಿಎಂ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚಲು ಅಕ್ಟೋಬರ್ 30ರ ಅಂತಿಮ ಗಡುವು ನೀಡಿದ್ದಾರೆಂದು ತಿಳಿಸಿದ್ರು. ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ. ಅವರು ನಾನು 1 ತಿಂಗಳು ಗಡುವು ಅಂತ ಹೇಳಿದ್ದೆ. ಅವರು ಅಕ್ಟೋಬರ್ ಒಳಗಡೆ ಮಾಡಿ ಮುಗಿಸ್ತೀವಿ, ಎಲ್ಲರೂ ಕೂಡ ಮೋಟಾರಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಸುಮಾರು 1500 ಪಾರ್ಟ್ ಹೋಲ್ಸ್ಗಳನ್ನು ಗುರುತು ಮಾಡಿದ್ದಾರೆ. ಅದರಲ್ಲಿ ಸುಮಾರು 6000 ಚಿಲ್ಲರೆ ಪಾರ್ಟ್ ಹೋಲ್ಸ್ಗಳನ್ನು ಮುಚ್ಚಿದ್ದಾರೆ. ಇನ್ನೂ 8000 ಚಿಲ್ಲರೆ ಪಾರ್ಟ್ ಹೋಲ್ಸ್ಗಳನ್ನು ಮುಚ್ಚಬೇಕಾಗಿದೆ. ನಾವು
ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನಾದ್ರು ಒಂದು ಅಂತಿಮ ಮಾಡಬೇಕು ಅಂತೇಳಿ ಕರೆದು ಎಲ್ಲ ಆಫೀಸರ್ಸ್ ಹತ್ರ ಚರ್ಚೆ ಮಾಡಿದ್ದಾರೆ. ಎಲ್ಲರಿಗೂ ಏನು ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಬಾರಿ ಅತಿಯಾದ ಮಳೆಯಿಂದಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ರಸ್ತೆ ಗುಂಡಿಗಳು ಬಿದ್ದಿವೆ. ಎಲ್ಲೆಲ್ಲಿ ರಸ್ತೆ ಅವ್ಯವಸ್ಥೆಯಾಗಿದೆಯೋ ಅಲ್ಲಿ ಸರಿ ಮಾಡಿಸೋದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಮಳೆ ಆಗಿರೋದ್ರಿಂದ ರೋಡ್ಗಳು ರಸ್ತೆಗಳು ಸ್ವಲ್ಪ ಕೆಟ್ಟೋಗಿದ್ದಾವೆ, ಗುಂಡಿ ಬಿದ್ದಿದ್ದಾವೆ, ಸಂಚಾರಕ್ಕೆ ತೊಂದರೆ ಇದೆ. ಅಲ್ಲಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಯಾರು ಕೂಡ ರಸ್ತೆ ಗುಂಡಿ ಮಾಡುವುದಿಲ್ಲ, ಬಯಸುವುದೂ ಇಲ್ಲ. ಹೆಚ್ಚು ಮಳೆ ಹಾಗೂ ಟ್ರಾಫಿಕ್ನಿಂದಾಗಿ ರಸ್ತೆ ಗುಂಡಿಯಾಗುತ್ತದೆ. ಬಿಜೆಪಿಯವರು ಸುಮ್ಮನೆ ರಾಜಕೀಯ ಮಾಡ್ತಿದ್ದಾರೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. We are there to sort out the problem. They are there to do politics. Let them do whatever politics they want. It is the nature. No one want to make a potholes. It is the vehicle, over traffic in the Bangalore city, over rains has created lot of potholes. ಭೀಕರ ಮಳೆಗೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ನಂಬಿಹಳ್ಳಿ ಸರ್ಕಲ್ನಲ್ಲಿ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದೆ. ಅರಣ್ಯ ಸಿಬ್ಬಂದಿ, ಪುರಸಭೆ ಸಿಬ್ಬಂದಿಯಿಂದ ಮರ ತೆರವು ಕಾರ್ಯ ನಡೆಸಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇತ್ತ ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಮುಂದುವರಿದಿದೆ. ಬೆಂಗಳೂರು ನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಮುನ್ಸೂಚನೆ ನೀಡಲಾಗಿದೆ. ಸೆಪ್ಟೆಂಬರ್ 24ರವರೆಗೆ ಬೆಂಗಳೂರು ನಗರ ಸೇರಿದಂತೆ ಹಲವೆಡೆ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಲಾಗಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಬಳ್ಳಾಪುರ, ಕಲಬುರಗಿ, ಬೀದರ್, ಕೋಲಾರ, ತುಮಕೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ವಿಜಯನಗರ, ಶಿವಮೊಗ್ಗ, ರಾಮನಗರ, ಮೈಸೂರು, ಮಂಡ್ಯ, ಕೊಡಗು, ಹಾಸನ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ನಗರದಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಯೂಟ್ಯೂಬರ್ ಮುಕಳೆಪ್ಪ ಅಲಿಯಾಸ್ ಖ್ವಾಜಾ ಮದುವೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮಗಳಿಗೆ ಮೋಸ ಮಾಡಿ ಮದುವೆಯಾಗಿದ್ದಾನೆ. ಆಕೆಯನ್ನ ವಾಪಸ್ ತಂದುಕೊಡಿ ಎಂದು ಯುವತಿಯ ತಾಯಿ ವಿಡಿಯೋ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಹಿಂದೂ ಸಂಘಟನೆಗಳ ಮೊರೆ ಹೋಗಿರುವ ಯುವತಿ ಪೋಷಕರು ಮುಕಳೆಪ್ಪ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾರೆ. ಜೊತೆಗೆ ಖ್ವಾಜಾ ಶಿರಹಟ್ಟಿ ವಿರುದ್ಧ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಹಿಂದೂಪರ ಸಂಘಟನೆಗಳ ನಾಯಕರ ಜೊತೆ ಬಂದು ದೂರು ದಾಖಲಿಸಿದ್ದಾರೆ. ಲೈಂಗಿಕ ಕಿರುಕುಳ ಆರೋಪದಲ್ಲಿ ಬೆಂಗಳೂರು ವಿವಿಯ 5 ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉಪನ್ಯಾಸಕಿಗೆ ಕಿರುಕುಳ ನೀಡಿದ ಆರೋಪದಲ್ಲಿ ಅತಿಥಿ ಉಪನ್ಯಾಸಕರಾದ ಸ್ವರೂಪ್ ಕುಮಾರ್, ರಾಮಾಂಜನೇಯ, ರಂಗಸ್ವಾಮಿ, ಜಗನ್ನಾಥ್ ಮತ್ತು ಶಿವರಾಮು ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಕೇಸ್ನ ಎಫ್ಐಆರ್ ಬೆನ್ನಲ್ಲೇ ಉಪನ್ಯಾಸಕರು ಕುಡಿದು ವಿವಿ ಆವರಣದಲ್ಲಿ ಕುಣಿದಾಡಿರುವ ವಿಡಿಯೋ ಬಯಲಾಗಿದೆ. ಇಂಟರ್ನಲ್ ನೀಡಲು ಹಣಕ್ಕೆ ಬೇಡಿಕೆ ಇಟ್ಟ ಆರೋಪವೂ ಕೇಳಿಬಂದಿದೆ. ಜಿಎಸ್ಟಿ ಕಡಿತ ಬೆನ್ನಲ್ಲೇ ಕೆಎಂಎಫ್ ಗುಡ್ ನ್ಯೂಸ್ ಕೊಟ್ಟಿದೆ. ನಂದಿನಿ ಉತ್ಪನ್ನಗಳ ದರ ಇಳಿಸಲು ಕೆಎಂಎಫ್ ನಿರ್ಧರಿಸಿದೆ. ಸೆಪ್ಟೆಂಬರ್ 22ರಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ. ಆದರೆ ಹಾಲು, ಮೊಸರಿನ ದರದಲ್ಲಿ ಬದಲಾವಣೆ ಇಲ್ಲವೆಂದು ಕೆಎಂಎಫ್ ಎಂಡಿ ಶಿವಸ್ವಾಮಿ ಹೇಳಿದ್ದಾರೆ. ತುಪ್ಪ 1000 ಮಿಲಿಲೀಟರ್ಗೆ 650 ಇರೋದು 610 ರೂಪಾಯಿ ಆಗಲಿದೆ. ಬೆಣ್ಣೆ 500 mlಗೆ 305ರಿಂದ 286, ಪನ್ನೀರು ಕೆಜಿಗೆ 425ರಿಂದ 408, ಗುಡ್ ಲೈಫ್ ಹಾಲು 1 ಲೀಟರ್ಗೆ 70ರಿಂದ 68 ರೂಪಾಯಿ, ಚೀಸ್ 480ರಿಂದ 450 ರೂಪಾಯಿ, ಸಂಸ್ಕರಿಸಿದ ಚೀಸ್ 530ರಿಂದ 497, ವೆನಿಲಾ ಐಸ್ ಕ್ರೀಮ್ 1000 ಮಿಲಿಲೀಟರ್ಗೆ 200ರಿಂದ 178 ಮತ್ತು ಚಾಕ್ಲೇಟ್ ಐಸ್ ಕ್ರೀಮ್ 500 ಮಿಲಿಲೀಟರ್ಗೆ 115 ರೂಪಾಯಿಯಿಂದ 102ಕ್ಕೆ ಇಳಿಯಲಿದೆ. ಭಾರತದ ಅತಿದೊಡ್ಡ ಕ್ರೂಸ್ ಟರ್ಮಿನಲ್ ಅನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. 4,15,000 ಚದರ ಅಡಿಗಳಿಗೂ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಮುಂಬೈ ಅಂತಾರಾಷ್ಟ್ರೀಯ ಕ್ರೂಸ್ ಟರ್ಮಿನಲ್ ಅನ್ನು ವರ್ಷಕ್ಕೆ 1 ಮಿಲಿಯನ್ ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಪ್ಲಾನ್ ಮಾಡಿ ನಿರ್ಮಿಸಲಾಗಿದೆ. ದೆಹಲಿಯಲ್ಲಿ ಶಾಲೆಗಳಿಗೆ ದುಷ್ಕರ್ಮಿಗಳು ಮತ್ತೆ ಬಾಂಬ್ ಬೆದರಿಕೆ ಸಂದೇಶ ಕಳುಹಿಸಿದ್ದಾರೆ. ಇಮೇಲ್ ಮೂಲಕ ಡಿಪಿಎಸ್ ದ್ವಾರಕಾ ಸೇರಿ ಹಲವು ಶಾಲೆಗಳಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ದೆಹಲಿಯಲ್ಲಿ ಕಳೆದ 8 ತಿಂಗಳಲ್ಲಿ 150ಕ್ಕೂ ಹೆಚ್ಚು ಶಾಲೆಗಳಿಗೆ ಬೆದರಿಕೆ ಬಂದಿವೆ. ಬಹುಭಾಷಾ ನಟ ಮೋಹನ್ ಲಾಲ್ಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಘೋಷಣೆಯಾಗಿದೆ. 2023ನೇ ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಘೋಷಣೆಯಾಗಿದೆ. ಸೆಪ್ಟೆಂಬರ್ 23ರಂದು 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮೋಹನ್ ಲಾಲ್ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯ ಸೇರಿ ಅನೇಕ ಗಣ್ಯರಿಂದ ಮೋಹನ್ ಲಾಲ್ಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಅಭಿನಂದಿಸಿದ ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲರಿಗೂ ಮೋಹನ್ ಲಾಲ್ ಧನ್ಯವಾದ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ಜಾಹೀರಾತು ಶೂಟಿಂಗ್ ವೇಳೆ ನಟ ಜೂನಿಯರ್ ಎನ್ಟಿಆರ್ ಗಾಯಗೊಂಡಿದ್ದಾರೆ.
ಜೂನಿಯರ್ ಎನ್ಟಿಆರ್ ಕಾಲಿಗೆ ಏಟಾಗಿದ್ದು ವೈದ್ಯರು 2 ದಿನ ವಿಶ್ರಾಂತಿ ಪಡೆಯಲು ಸೂಚಿಸಿದ್ದಾರೆ ಎನ್ನಲಾಗಿದೆ.